ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ತುಂಬಾ ನೊಂದುಕೊಂಡು ಬೇಜಾರಲ್ಲಿ ಕಣ್ಣೀರು ಹಾಕ್ತಾ ಒಂದು ಸ್ಥಳದಲ್ಲಿ ಕೂತಿರ್ತಾನೆ. ಹೀಗೆ ಒಬ್ಬ ಹಿರಿಯ ಸನ್ಯಾಸಿಯೊಬ್ಬರು ಆ ವ್ಯಕ್ತಿಯ ರಸ್ತೆಯ ಮಧ್ಯದಲ್ಲಿ ಹಾದು ಹೋಗ್ತಿರ್ತಾರೆ. ಆ ರಸ್ತೆಯಲ್ಲಿ ಆ ವ್ಯಕ್ತಿಯನ್ನು ಕಂಡು ಆ ಸನ್ಯಾಸಿಗಳು ಅಲ್ಲೇ ನಿಂತ್ಕೊಂಡು ಆ ವ್ಯಕ್ತಿಯನ್ನು ಕೇಳ್ತಾರೆ, ಯಾಕೆ ಮಗು, ಯಾಕೆ ನೊಂದ್ಕೊಂಡಿದ್ದೀಯಾ, ಯಾಕೆ ಬೇಜಾರಲ್ಲಿದ್ದೀಯಾ, ಯಾಕೆ ನೀನು ಕಣ್ಣೀರು ಹಾಕ್ತಾ ಇದ್ದೀಯಾ? ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಮಹಾಪ್ರಭು, ಏನು ಅಂತ ಹೇಳಿ ನನ್ನ ಜೀವನದಲ್ಲಿ ಯಾವತ್ತಿಗೂ ಸಂತೋಷನೇ ಇರೋದಿಲ್ಲ. ಬರೀ ದುಃಖನೇ ಆವರಿಸಿರುತ್ತೆ. ಪ್ರತಿ ಕೆಲಸದಲ್ಲೂ ನನಗೆ ಸೋಲು. ಹೀಗೆ ಆದರೆ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿರೋದು ಯಾವಾಗ? ಅದಕ್ಕೆ ಆ ಸನ್ಯಾಸಿಗಳು ಹೇಳ್ತಾರೆ, ನಿನಗೆ ಮಗ ಇದ್ದಾನ? ಹೌದು ಪ್ರಭು, ನನಗೆ ಒಬ್ಬ ಮಗ ಇದ್ದಾನೆ. ನಿನ್ನ ಅಣ್ಣನಿಗೆ ಒಬ್ಬ ಮಗ ಇದ್ದಾನ? ಹೌದು ಮಹಾಪ್ರಭು, ಅವನಿಗೂ ಒಬ್ಬ ಮಗ ಇದ್ದಾನೆ. ನಿನ್ನ ಮನೆ ಪಕ್ಕದಲ್ಲಿ ನಿನ್ನ ಸಂಬಂಧಿಕರೊಬ್ಬರಿದ್ದಾರೆ, ಅವ್ರಿಗೂ ಕೂಡ ಒಬ್ಬ ಗಂಡು ಮಗ ಇದ್ದಾನೆ. ಹೌದು ಮಹಾಪ್ರಭು, ಅವನಿಗೂ ಕೂಡ ಗಂಡು ಮಗ ಇದೆ. ನಿನಗೆ ದೂರದ ಒಬ್ಬ ಗೆಳೆಯ ಇದ್ದಾನೆ, ಅವನಿಗೂ ಕೂಡ ಒಬ್ಬ ಮಗ ಇದ್ದಾನಲ್ವಾ? ಹೌದು ಪ್ರಭು, ಅವನಿಗೂ ಕೂಡ ಒಬ್ಬ ಮಗ ಇದ್ದಾನೆ. ಹಾಗಾದರೆ ಈಗ ನನಗೆ ಹೇಳು, ನಿನ್ನ ಮಗ ಆಕಸ್ಮಿಕವಾಗಿ ಸಾವನ್ನಪ್ಪಿದರೆ ನಿನಗೆ ಏನನ್ಸುತ್ತೆ? ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಮಹಾಪ್ರಭು, ಇದೇನು ನಿಮ್ಮ ಬಾಯಿಯಿಂದ ಇಂತಹ ಮಾತು? ನನ್ನ ಮಗನ ಮೇಲೆ ನನ್ನ ಪ್ರಾಣವನ್ನೇ ಇಟ್ಟಿದ್ದೀನಿ. ನನ್ನ ಜೀವನ ಎಲ್ಲವೂ ಅವನ ಮೇಲೇ ಇದೆ. ನನ್ನ ಪ್ರಾಣ, ನನ್ನ ದೇಹ, ನನ್ನ ಉಸಿರು ಎಲ್ಲ ನನ್ನ ಮಗನೇ. ಅಂಥವನ ಸಾವಾದರೆ ನಾನು ಕೂಡ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ದುಃಖ ಆಗುತ್ತೆ ನನಗೆ ಅಂತಾನೆ. ಅದಕ್ಕೆ ಆ ಸನ್ಯಾಸಿ ಹೇಳ್ತಾರೆ, ಈಗ ನಿಮ್ಮ ಅಣ್ಣನ ಮಗನ ಸಾವಾದರೆ ನಿನಗೆ ಎಷ್ಟು ದುಃಖ ಆಗುತ್ತೆ? ಆ ವ್ಯಕ್ತಿ ಹೇಳ್ತಾನೆ, ದುಃಖ ಆಗತ್ತೆ, ನೋವು ಕೂಡ ಆಗತ್ತೆ ಪ್ರಭು. ಆದರೆ ನನ್ನ ಮಗನ ಸಾವಿನ ನೋವಾದಷ್ಟು ನೋವು ನನಗಾಗಲ್ಲ ಪ್ರಭು. ಅದಕ್ಕೆ ಸನ್ಯಾಸಿ ಹೇಳ್ತಾರೆ, ನಿನ್ನ ಮನೆಯ ಪಕ್ಕದ ಸಂಬಂಧಿಕರ ಮಗನ ಸಾವಾದರೆ ನಿನಗೆಷ್ಟು ದುಃಖ ಆಗುತ್ತೆ? ವ್ಯಕ್ತಿ ಹೇಳ್ತಾನೆ, ದುಃಖ ಆಗತ್ತೆ ಪ್ರಭು, ಆದರೆ ಅಷ್ಟು ದುಃಖ ಆಗಲ್ಲ. ಅದಕ್ಕೆ ಸನ್ಯಾಸಿಗಳು ಹೇಳ್ತಾರೆ, ನಿನ್ನ ಸ್ನೇಹಿತನ ಮಗನ ಸಾವಾದರೆ ನಿನಗೆಷ್ಟು ದುಃಖ ಆಗುತ್ತೆ? ಅದಕ್ಕೆ ವ್ಯಕ್ತಿ ಹೇಳ್ತಾನೆ, ನನ್ನ ಮಗನ ಸಾವು, ನಮ್ಮ ಅಣ್ಣನ ಮಗನ ಸಾವಿನ ನೋವಾದಷ್ಟು ನನಗೆ ದುಃಖ ಆಗಲ್ಲ. ಯಾಕಂದರೆ ಅವನು ನನ್ನ ಸ್ನೇಹಿತ, ಅದಕ್ಕೆ ನನಗೆ ಅಷ್ಟು ದುಃಖ ಆಗಲ್ಲ ಅಂತಾನೆ. ಅದಕ್ಕೆ ಸನ್ಯಾಸಿಗಳು ಹೇಳ್ತಾರೆ, ಈಗ ಹೇಳು, ನಿನ್ನ ಮಗ ಒಂದು ಸಮುದ್ರದ ದಂಡೆಯಲ್ಲಿ ಮರಳಿನ ಮನೆಯನ್ನು ಕಟ್ತಾ ಇರ್ತಾನೆ. ಆ ಮನೆ ಕಟ್ಟಿದ ತಕ್ಷಣ ಅವನು ತುಂಬಾ ಸಂತೋಷದಿಂದ ಕುಣಿಯಲಾರಂಭಿಸ್ತಾನೆ. ಯಾಕೆ ಗೊತ್ತಾ? ಅವನು ಆ ಮನೆಯನ್ನು ತನ್ನ ಕೈಯಾರೆ ಕಷ್ಟಪಟ್ಟು ಕಟ್ಟಿಸ್ತಾನೆ. ಆ ಮನೆ ಒಂದು ವೇಳೆ ಆ ನೀರಿನ ರಭಸಕ್ಕೆ ಕೊಚ್ಚಿ ಹೋದರೆ ಅವನಿಗೆ ಎಷ್ಟು ದುಃಖ ಆಗುತ್ತೆ ನೀನೇ ಹೇಳು. ವ್ಯಕ್ತಿ ಹೇಳ್ತಾನೆ, ಹೌದು ಪ್ರಭು, ಅವನು ಕಷ್ಟಪಟ್ಟು ಕಟ್ಟಿದ ಆ ಮನೆ ಆ ನೀರಿನ ಅಲೆಗಳಿಗೆ ರಭಸವಾಗಿ ಕೊಚ್ಚಿ ಹೋದಾಗ ಅವನು ತುಂಬಾ ಅಳೋದಕ್ಕೆ ಶುರು ಮಾಡ್ತಾನೆ. ಸನ್ಯಾಸಿಗಳು ಹೇಳ್ತಾರೆ, ಆ ಮಗು ಅಳ್ತಾ ಇರುವಾಗ ಅದನ್ನು ನೋಡಿ ನೀನು ಕೂಡ ಅಳ್ತೀಯಾ? ಅದಕ್ಕೆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಪ್ರಭು, ನಾನ್ಯಾಕೆ ಅಳಬೇಕು? ಆ ಮನೆ ಅಲೆಗಳ ರಭಸಕ್ಕೆ ಕೊಚ್ಚಿ ಹೋಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿರುತ್ತೆ ಅಲ್ವಾ? ಅದಕ್ಕೆ ನಾನು ಯಾಕೆ ಅಳಬೇಕು? ಆ ಮಗುಗೆ ಅದು ಗೊತ್ತಿರಲ್ಲ. ಅದಕ್ಕೆ ತಾನು ಕಟ್ಟಿರೋ ಮನೆ ನುಚ್ಚು ನೂರಾಯಿತು ಅಂತ ದುಃಖದಲ್ಲಿ ಅಳೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಸನ್ಯಾಸಿಗಳು ಹೇಳ್ತಾರೆ, ಆ ಮನೆ ಮರಳಿನಿಂದ ಮಾಡಿದ ಮನೆ ಶಾಶ್ವತ ಅಲ್ಲ ಅಂತ ನಿನಗೆ ಗೊತ್ತಿರುತ್ತೆ, ಆ ಮಗುಗೆ ಏನೂ ಗೊತ್ತಿರೋದಿಲ್ಲ. ಇದೇ ರೀತಿ ಜೀವನದಲ್ಲಿ ಕೂಡ ಕೆಲವು ಘಟನೆಗಳು ನಡೆದು ಹೋಗುತ್ತೆ. ನಡೀಬಾರದ ಘಟನೆಗಳು ನಿಮಗೆ ಅನುಭವ ಕಲಿಸೋದಕ್ಕೆ ಬರ್ತಾ ಇರುತ್ತೆ. ಅದು ಶಾಶ್ವತ ಅಲ್ಲ. ಒಂದು ವೇಳೆ ಜೀವನದಲ್ಲಿರುವ ಅನೇಕ ದುಃಖಗಳಿಗೆ ನೀನು ಅಳ್ತಾನೆ ಕೂತ್ರೆ ಆ ಮಗುಗೆ ಮತ್ತು ನಿನಗೆ ಇರುವ ವ್ಯತ್ಯಾಸ ಆದರೂ ಏನು? ಜೀವನದಲ್ಲಿ ಯಾವತ್ತೂ ಬರುವ ದುಃಖಗಳಿಗೆ, ಕಷ್ಟಗಳಿಗೆ ಗಟ್ಟಿಯಾಗಿ ಎದುರಿಸಬೇಕು. ಅವುಗಳೆಲ್ಲವನ್ನು ಧೈರ್ಯದಿಂದ, ಎದೆಗುಂದದೆ ಛಲದಿಂದ ಕಷ್ಟಪಟ್ಟು ಅವುಗಳನ್ನು ತಡೆದು ನಿಲ್ಲಿಸಬೇಕು. ನೀನು ಬರುವುದು ನನ್ನ ಒಳ್ಳೆಯದಕ್ಕಾಗಿಯೇ ಅಂತ ಆ ಕಷ್ಟಗಳಿಗೆ ನೀನು ಹೇಳಬೇಕು, ದುಃಖಗಳಿಗೆ ನೀನು ಹೇಳಬೇಕು. ಅದನ್ನು ಬಿಟ್ಟು ನನ್ನಿಂದ ಆಗಲ್ಲ, ಯಾವುದೇ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂದ್ಕೊಂಡ್ರೆ ಅದು ಸಾಧ್ಯನೇ ಇರಲ್ಲ. ಈಗ ನಿನಗೆ ಬರುವ ಕಷ್ಟಗಳು, ಬಂದಿರುವ ದುಃಖಗಳು, ನೋವುಗಳು ಎಲ್ಲವೂ ಟೆಂಪರರಿ ಮಾತ್ರ. ಅದು ಯಾವತ್ತೂ ಶಾಶ್ವತ. ನೀನು ಈ ಪ್ರಪಂಚ ಹೆಸರು ಮಾಡಬೇಕಾದ್ರೆ ಶಾಶ್ವತವಾಗಿ ಈ ದುಃಖಗಳನ್ನೆಲ್ಲವನ್ನು ಗಟ್ಟಿಯಾಗಿ ಎದುರಿಸಿ ನಿಲ್ಲಬೇಕು. ಆಗ ಮಾತ್ರ ನಿನಗೆ ಜೀವನದಲ್ಲಿ ಒಂದು ಬೆಲೆ ಸಿಗುತ್ತೆ, ಸಮಾಜದಲ್ಲಿ ಒಂದು ನಿನಗೆ ಬೆಳೆಯುವ ಅವಕಾಶ ಸಿಗುತ್ತೆ. ಭಗವಾನ್ ಸನ್ಯಾಸಿಗಳ ಮಾತುಗಳನ್ನು ಕೇಳಿದ ಆ ವ್ಯಕ್ತಿ ತುಂಬಾ ನೊಂದುಕೊಂಡು ಕಣ್ಣೀರು ಸುರಿಸ್ತಾ
ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾನೆ. ನನ್ನನ್ನು ಕ್ಷಮಿಸಿ ಮಹಾಪ್ರಭು, ನನ್ನದು ತುಂಬ ದೊಡ್ಡ ತಪ್ಪಾಯಿತು, ನೀವು ನನ್ನ ಕಣ್ಣನ್ನು ತೆರೆಸಿಬಿಟ್ರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮೈ ಡಿಯರ್ ಫ್ರೆಂಡ್ಸ್, ಈ ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ, ಕಷ್ಟಗಳು, ಸವಾಲುಗಳು, ನೋವುಗಳು, ದುಃಖಗಳು ಮನುಷ್ಯನಿಗೆ ಬರದೆ ಮತ್ಯಾರಿಗೆ ಬರುತ್ತೆ?